ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ವಿಡಿಯೋ ಮಾಡಲು ಓಡ್ತಿರುವ ವಿಷಯ ಏನಂದರೆ, ಪ್ರತಿಯೊಬ್ಬರಿಗೂ ಮನೆ ತುಂಬ ಇಂಪಾರ್ಟೆಂಟು ಅವಶ್ಯಕತೆವಾಗಿರುತ್ತೆ. ಸೊ ಎಲ್ಲರಿಗೂ ಮನೆ ಕಟ್ಟೋಕ್ಕಾಗಲ್ಲ. ಮನೆ ಕಟ್ಟಬೇಕು ಅಂದರೆ ತುಂಬ ಖರ್ಚು ವೆಚ್ಚ ಎಲ್ಲ ಜಾಸ್ತಿ ಇರುತ್ತೆ. ಆದ್ದರಿಂದ ಇರೋ ಮನೇನ ಯಾವ ರೀತಿ ಅಡ್ಜಸ್ಟ್ಮೆಂಟಾಗಿ ಅದನ್ನು ಕ್ಲಿಯರಾಗಿ ನಮಗೆ ತಕ್ಕಂತೆ ಮತ್ತು ಒಂದು ಸ್ವಲ್ಪ ಮಾಡರ್ನ್ ಟಚ್ ಆಗಿ ಯಾವ ರೀತಿ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಸ್ವಲ್ಪ ಅದ್ರ ಖರ್ಚು ವೆಚ್ಚ ಹೇಗೆ ಆಗುತ್ತೆ ಅಂತ ನಾನು ಈ ವಿಡಿಯೋಲಿ ನಾನು ಹೇಳ್ತೀನಿ. ನಮ್ಮನೆ ಬಂದು ತುಂಬ ಹಳೆ ಮನೆ. ಸೊ ಅದನ್ನು ತುಂಬ ಖರ್ಚು ಮಾಡಿದೆ. ಸ್ವಲ್ಪ ಖರ್ಚಲ್ಲಿ ಯಾವ ರೀತಿ ಸ್ವಲ್ಪ ಮಾಡರ್ನ್ ಟಚ್ ಆಗಿ ಮತ್ತು ನೀಟಾಗಿ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋನ ತಪ್ಪದೆ ನೋಡಿ, ಮತ್ತು ಎಷ್ಟು ಖರ್ಚಾಗುತ್ತೆ ಏನು ಆಗುತ್ತೆ ಅದು ಪ್ರತಿಯೊಂದನ್ನು ಸಹ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಮನೆ ಬಂದು ಒಂದೇ ಮನೆ, ಬಟ್ ಮಧ್ಯದಲ್ಲಿ ಒಂದು ಗೋಡೆ ಹಾಕಿದ್ವಿ, ಆಗಿನ ಕಾಲದಲ್ಲಿ ಹಾಕಿತ್ತು. ಸೊ ಈಗ ಈ ಗೋಡೆನ ಹೊಡೆದಾಕಿ ಮನೆಗೆ ಒಂದು ಸ್ವಲ್ಪ ಬಣ್ಣ ಸುಣ್ಣ ಹೊಡೆದು ಆಲ್ಟ್ರೇಷನ್ ಟಚ್ ಕೊಟ್ಟು ಅದನ್ನ ನ್ಯೂ ಲುಕ್ ಮಾಡ್ತೀವಿ. ಸೊ ನ್ಯೂ ಲುಕ್ ಮಾಡಿದ್ಮೇಲೆ ಮನೆ ಹೇಗಿರುತ್ತೆ ಅಂತ ನೋಡಿ. ಯಾವುದೇ ಕಾರಣಕ್ಕೂ ಹಳೆ ಮನೆನ ಹೊಡೆಯೋಕೆ ಹೋಗ್ಬಿಡಿ. ಹಳೆ ಮನೆಗೆ ಒಂದು ಸ್ವಲ್ಪ ಮಾಡರ್ನ್ ಟಚ್ ಕೊಟ್ಟರೆ ಸಾಕು, ನೀಟಾಗಿರುತ್ತೆ. ಸೊ ಈಗ ಪ್ರತಿಯೊಂದು ಇಟ್ಟಿಗೆಗೂ ಅಷ್ಟೇ ಬೆಲೆ ಇದೆ. ಸೊ ಸಾಲ ಮಾಡಿ ಮನೆ ಕಟ್ಟೋಕ್ಕಿಂತ ಇರೋ ಮನೆನ ಆಲ್ಟ್ರೇಷನ್ ಮಾಡಿ ಮನೆಯನ್ನು ಹೇಗೆ ಆಲ್ಟ್ರೇಷನ್ ಮಾಡಿ ಸ್ವಲ್ಪ ಕ್ಲಿಯರಾಗಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಏನು ಖರ್ಚಾಗುತ್ತೆ ಅದನ್ನು ಸಹ ಇದ್ರಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ಮಾಡ್ಬೇಕಾದ್ರೆ ಯಾವುದೇ ಪ್ರಿಪ್ರೇಷನ್ ಇಲ್ಲ, ಏನಿಲ್ಲ. ಸೊ ಮನೆ ಯಾವ ರೀತಿ ಇದೆ ಅದೇ ರೀತಿ ವಿಡಿಯೋ ತೆಗ್ದಿರ್ತೀನಿ. ಯಾವುದೇ ನೀಟ್ನೆಸ್ ಆಗಿ ಏನೋ ಆಗಲಿ ಇಲ್ಲ, ಯಾಕಂದರೆ ಮನೆ ಹೊಡೆದಾಕ್ತಾ ಇರ್ಬೇಕಾದ್ರೆ ಇದನ್ನೆಲ್ಲ ನೀಟಾಗೆಲ್ಲ ಇಟ್ಕೊಳಕ್ಕಾಗಲ್ಲ, ಯಾಕಂದರೆ ದುಂಬು ಧೂಳು ಎಲ್ಲ ಜಾಸ್ತಿ ಇರುತ್ತೆ. ಸೊ ಆ ವಿಷಯಕ್ಕೋಸ್ಕರ ಎಲ್ಲ ಮನೆ ಸಾಮಾನೆಲ್ಲ ಶಿಫ್ಟ್ ಮಾಡ್ತಾಯಿರ್ತೀವಿ. ಅದಕ್ಕೋಸ್ಕರ ಮನೆ ಸಾಮಾನು ಈ ಥರ ಎಲ್ಲ ಬಿಸಾಕಿರ್ತೀವಿ. ಸೊ ಮನೆ ಸ್ವಲ್ಪ ಮಣ್ಣಿನ ಗೋಡೆ ಆಗಿರೋದ್ರಿಂದ ಸೊ ಮನೇನ ಯಾವ ರೀತಿ ಆಲ್ಟ್ರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಮನೆ ಹಳೇದಾದರೂ ಸಹ ಗೋಡೆ ಎಲ್ಲೂ ಅಷ್ಟು ಬಿರುಕು ಬಿಟ್ಟಿರಲ್ಲ. ಸೊ ಆ ಗೋಡೆ ನಾವು ಇದನ್ನು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ, ಈ ವಿಡಿಯೋ ಮಾಡುತ್ತಿರೋ ಉದ್ದೇಶ ಏನಂದರೆ, ಮನೆ ನಾನೇನು ದೊಡ್ಡದು ಏನೋ ಆಲ್ಟ್ರೇಷನ್ ಮಾಡ್ತಾಯಿದ್ದೀನಿ ಅಂತಲ್ಲ. ಸೊ ಹಳೆ ಮನೆ ಇರೋರು ಯಾವ ರೀತಿ ಆ ಮನೇನ ಮಾಡರ್ನ್ ಟಚ್ ಕೊಟ್ಕೊಂಡು ಅದನ್ನು ಯಾವ ರೀತಿ ಸರಿದೂಗಿಸ್ಕೊಂಡು ಹೋದರೆ ಸಾಕು ಅನಿಸುತ್ತೆ. ಸುಮ್ಮನೆ ಯಾಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಹಾಕಿ ಇದು ಮಾಡೋ ಬದಲು ನಮ್ಗೆ ಈಗ ಕಟ್ಟೋಕ್ಕಾಗಲ್ಲ, ಸದ್ಯ ಇರೋ ಮನೇನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿ ಒಂದು ಸ್ವಲ್ಪ ನೀಟಾಗಿ ನಾನು ಈ ಫಸ್ಟ್ನೇ ವಿಡಿಯೋದಲ್ಲಿ ತೋರಿಸಿದ್ದು ಒಂದನೇ ಪೋರ್ಷನ್ ಆದರೆ, ಈ ಎರಡನೇ ವಿಡಿಯೋದಲ್ಲಿ ಇದು ಇನ್ನೊಂದು ಪೋರ್ಷನು. ಸೊ ಆ ಏಣಿ ಪಕ್ಕದಲ್ಲಿ ಒಂದು ಗೋಡೆ ಕಾಣಿಸ್ತಿದೆಯಲ್ಲ, ಅದು ಆ ಕಡೆ ಆ ಮನೆ ಆಗುತ್ತೆ, ಈ ಕಡೆ ಈ ಮನೆ ಆಗುತ್ತೆ. ಇದು ಒಂದೇ ಮನೆ ಆಗಿರುತ್ತೆ. ಮಧ್ಯದಲ್ಲಿ ಕಾರಣಾಂತರದಿಂದ ಬೇರೆಯವ್ರು ಕೊಟ್ಟು ಈ ಗೋಡೆನ ಹಾಕಿರ್ತೀವಿ. ಸೊ ಈಗ ನಮ್ಮದೇ ಆಗಿರೋದ್ರಿಂದ ಈ ಗೋಡೆನ ಮತ್ತೆ ಹೊಡೆದು ಸೊ ಆಲ್ಟ್ರೇಷನ್ನ ಮಾಡೋಣ ಅಂತ ಇದು ನನ್ನ ಇಚ್ಛೆ ಆಗಿರುತ್ತೆ. ಸೊ ಅದನ್ನು ಆಲ್ಟ್ರೇಷನ್ ಮಾಡಿ ಯಾವ ರೀತಿ ಬರುತ್ತೆ ಅಂತ ಹೇಳ್ತೀನಿ. ಮನೆ ಗಾರೆ ತುಂಬ ಹಳೇದು, ಯಾಕಂದರೆ ಸುಣ್ಣ ಮತ್ತು ಸಿಮೆಂಟ್ ಹಾಕಿ ಮಿಕ್ಸ್ ಮಾಡಿರೋ ಗಾರೆ ತುಂಬ ಹಳೇದು. 45 ಇಯರ್ಸ್ ಆಗಿದೆ. ತುಂಬ ಹಳೆ ಗೋಡೆ ಇದು. ಮತ್ತು ಗಾರೆ ನೋಡ್ಬೋದು ನೀವು, ಗಾರೆ ತುಂಬ ಹಾಳಾಗೋಗಿದೆ. ಯಾವ ಥರ ಅಂದರೆ ಅಲ್ಲೆಲ್ಲ ಕಲೆಗೆಲ್ಲ ಎಲ್ಲ ನೋಡ್ಬೋದು, ಗೋಡೆ ಎಲ್ಲ ಎಷ್ಟು ಕಲೆ ಆಗಿದೆ ಅಂತ ನೋಡ್ಬೋದು. ಮತ್ತು ಹಂಚಿನ ಮನೆಯಲ್ಲೆಲ್ಲ ಬೂದಿ ಮತ್ತು ಕಪ್ಪು ಹೊಗೆಲ್ಲ ನೋಡ್ಬೋದು. ಗಾರೆ ನೋಡ್ತಾರೆ ಇಲ್ಲಿ, ಗಾರೆ ನೋಡಿ ಎಷ್ಟು ಹಾಳಾಗೈತೆ ಅಂದರೆ ಅಷ್ಟು ಹಾಳಾಗೈತೆ ಗಾರೆ. ಗೋಡೆ ನೋಡಿದ್ರೆ ನೋಡ್ಬೋದು ನೀವು ಎಷ್ಟು ಹಳೆ ಮನೆ ಅಂತ ಗೊತ್ತಾಗುತ್ತೆ. ಸೊ ಈ ಹಳೆ ಮನೆನ ಯಾವ ರೀತಿ ಒಂದು ಸ್ವಲ್ಪ ಟಚ್ ಕೊಟ್ಟು ಸೊ ನಮಗೆ ಹೆಂಗೆ ಖುಷಿ ಆಗುತ್ತೆ ಅದಕ್ಕೆಲ್ಲ ಈ ಮಾಡರ್ನ್ ಟಚ್ಚು ಟೈಲ್ಸು ಮತ್ತು ಒಂದು ಸ್ವಲ್ಪ ಸಿಂಕು ಇಂಟರಲ್ಲಿ ಒಳಗಡೆ ನಲ್ಲಿ ಗಿಲ್ಲಿ ಎಲ್ಲ ಹಾಕ್ಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದ್ರ ಖರ್ಚು ವೆಚ್ಚ ಏನಿರುತ್ತೆ ಸೊ 1.5 ಲಕ್ಷದೊಳಗಡೆ ಮುಗಿಸ್ಬೋದು. 1.5 ಲಕ್ಷದಲ್ಲಿ ಯಾವ ರೀತಿ ಮನೇನ ನೀಟಾಗಿ ಮಾಡ್ಕೊಬೋದು ಅಂತ ನಾನು ಇದರಲ್ಲೆಲ್ಲ ತೋರಿಸ್ತೀನಿ. ಇನ್ಕ್ಲೂಡಿಂಗು ಎಲೆಕ್ಟ್ರಿಕಲ್ ಚಾರ್ಜಸ್ ಇದೆ, ಬಣ್ಣನೂ ಇದೆ, ಮತ್ತು ಸಿಮೆಂಟು ಒಳಗಡೆ ಸ್ವಲ್ಪ ಲೈಟಾಗಿ ಆಲ್ಟ್ರೇಷನ್ನು ಎಲ್ಲ ಕೂಡ ಈ 1.5 ಲಕ್ಷದಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಪ್ರತಿಯೊಂದು ಬಿಲ್ಲನ್ನು ಸಹ ಇಟ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ಗೋಡೆ ಒಡೆದಾದ್ಮೇಲೆ ಮನೇಲಿ ಎಷ್ಟು ಅಗಲವಾಗಿ ಕಾಣಿಸ್ತಿದೆ ಅಂತ.